ಪಾಪ ಲೇ ಚಂದು ಚಂದು ಲೇ ಏನ್ ಮಾಡ್ತಿದ್ಯೋ ಆಚೆ ಕಡೆ ಬಾರ ಹಾಲ್ ಕುಡಿ ಬಾರ ಹಾಲ್ ಕಾಸ್ಕೊಟ್ಟಿದ್ದೀನಿ ಬಾಯಿಲಿ ತಣ್ಣಗಾಗೋತ್ ನೋಡು ಅಳಿಯಮ್ಮ ಒಂದ್ರೇಟು ಓದ್ಕೊಂತಿದ್ದೀನಿ ಅಮ್ಮಿಕಿಂದ ಬರ್ತೀನಿ ನೀನ್ ಅದೇನ್ ಮಾಡ್ಕೊ ಹೋಗು ಪಾ ಅಮ್ಮಿಕಿಂದ ಓದ್ಕೊಂಡು ಅಂತ ಕಣ ಬಾರೋ ಹೊಟ್ಟೆ ಹಸ್ಕೊಂಡು ಇರಬಾರ್ದು ಬಾ ಮೊದ್ಲು ಹಾಲ್ ಕುಡಿ ಬಾಯಿಲಿ ನಮ್ ಚಂದು ಅಲ್ಲೇ ಓದ್ಕೊಂತ ಕುಂತಾನೆ ಲೋ ಚಂದು ಏನಲ್ಲ ಏನ ಮಾಡ್ತಿರಂಗಿದ್ಯಾ ಲೋ ಲೋ ಚಂದು ಏನಲ್ಲ ನನ್ನ ಮಗನೇ ನನಗ್ ಮಾತ್ರ ಹೇಳ್ತಿರ್ತೀಯ ಯಾವಾಗಲೂ ಓದ್ಕೊಂತೀಯ ಅಂತ ನೋಡು ನೋಡು ನೀನ್ ಹೆಂಗ್ ಓದ್ಕೊಂತಿದ್ಯಾ ಅಂತ ನಾನೇ ಸುಮ್ಕೆ ತಿರ್ಗಾಡ್ತಿರೋದು ಅಲ್ಲೋ ನನ್ನ ಮಗನೇ ಸುನಿಲ ಸುಮ್ಕಿರಲ್ಲೇ ಡೌರಾಜ ಕಳ್ಳ ನೀನಂತರ ಡೌರಾಜ ನನ್ನ ಮಗ ನೀನು ಕಡಿಮೆ ನನ್ನ ಮಗ ಅಲ್ಲ ಅಲ್ವದಲ್ಲ ನಾನು ಅರ್ಧ ಗಂಟೆ ಹಿಂದೆ ನಿಮ್ಮಂತ ಬಂದಿರಲ್ವಾ ನೀನು ಹುಡ್ಕೊಂಡು ಮನಿಗೆ ಹೋಳಿಕೆ ನೀನು ಓದ್ಕೊಂಡ್ತಾ ಕುಂತಿದ್ದೆ ನಾನು ಆಚೆ ಕಡೆಯಿಂದಾನೆ ನೋಡ್ಕೊಂಡು ಆಟ ಆಡಕ್ ಹೋಗೋಣ ಅಂತ ಹೇಳ್ಬಿಟ್ಟು ಓದ್ಕೊಂಡ್ತಾ ಕುಂತಾನೆ ನಾನು ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ನಾನು ಬಂದೆ ಅಷ್ಟೇ ನೀನ್ ಮಾತ್ರ ಓದ್ಕೋಬೇಕು ಬರ್ಕೋಬೇಕು ನಾನು ಓದ್ಕೊಳಂಗಿಲ್ವಾ ನೋಡಿ ಎಷ್ಟು ಹೊಟ್ಟೆ ಕಿಚ್ಚೈತೆ ಅಂತ ನಿನ್ಗೆ ಒಟ್ಟು ಹೊಟ್ಟೆ ಕಿಸ್ ನನ್ ಮಗ ಕಾಣಲ್ಲ ನೀನು ಯಾಕಲ್ಲ ಚಂದ ಹಿಂಗೆಲ್ಲ ಹೇಳ್ತೀಯ ಸರಿ ಸರಿ ಆಯ್ತು ಕಣ್ಬಿಡು ಹಂಗಾರೆ ನಾನು ನಿನ್ ಮೇಲೆ ಹೊಟ್ಟೆ ಕಿಚ್ಚು ಪಡ್ತೀನ ನೀನು ಓದ್ಕೊಳೋದಕ್ಕೆ ಲೋ ಲೋ ನನ್ನ ಮಗನೇ ನೀನ್ ಜಾಸ್ತಿ ಎಲ್ಲ ಮಾರ್ಕ್ಸ್ ತೆಗ್ದಾಗ ಟೆಸ್ಟ್ ಅಲ್ಲೆಲ್ಲ ಎಷ್ಟು ಖುಷಿ ಪಡ್ತೀನಿ ಟೆಸ್ಟ್ ಅಲ್ಲಿ ಏನಾದ್ರು ಮಾರ್ಕ್ಸ್ ಕಡಿಮೆ ಬಂದಾಗ ಮೇಷ್ಟ್ರು ಬೈತಾರಲ್ಲ ಅವಾಗ ನನಗೆ ಎಷ್ಟು ಬೇಜಾರಾಗೋದು ಗೊತ್ತಾ ನನ್ನ ಫ್ರೆಂಡ್ ಚೆನ್ನಾಗಿ ಓದ್ಲಿ ಅಂತ ನಾನು ಖುಷಿಯಿಂದ ಹೇಳ್ಕೊಡ್ತೀನಿ ಆದ್ರೂ ನೀನು ನನ್ನ ಮೇಲೆ ಹೊಟ್ಟೆ ಕಿಚ್ಚು ಪಡ್ತೀಯಾ ನಾನು ಹೊಟ್ಟೆ ಕಿಚ್ಚು ಪಡ್ತೀನಿ ಅಂತ ಸುಳ್ಳು ಹೇಳ್ತೀಯಾ ಸರಿ ಸರಿ ಆಯ್ತು ಬಿಡು ನೀ ನನ್ನ ಮಗ ಇದೆಯಲ್ಲ ನೀನು ಆ ಪ್ರವೀಣನ್ ಜೊತೆ ಸೇರ್ಕೊಂಡ್ಬಿಟ್ಟು ಇತ್ತೀಚೆಗೆ ಯಾಕ ನನಗೆ ಸರಿಯಾಗಿ ಮಾತಾಡ್ತಿಲ್ಲ ಏನಿಲ್ಲ ಸರಿ ಕಣ ಆಯ್ತು ಬಿಡು ಅವನ ಜೊತೆ ನೀರು ಬಿಡು ಏನೋ ಫ್ರೆಂಡ್ ಅಂತ ಮಾತಾಡ್ಸಕ್ ಬಂದ್ರೆ ಮಂತವ ಮನೆವರೆಗೂ ನಾನು ಹುಡುಕೊಂಬಂದ್ರೆ ನೀನು ಹಿಂಗೆಲ್ಲ ಹೇಳ್ತೀಯಾ ಸರಿ ಬಿಡು ಆಯ್ತು ಹೋಗ್ತೀನಿ ಕಣ್ಬಿಡು ಸುಮ್ಮಗ್ ಬಾರಲ್ಲೋ ಸುನಿಲ ಸುಮ್ಮಗ್ ಬಾರ್ಲಾ ನಾನು ಏನಂತ ಹೇಳ್ದೆ ಅಂತ ಇವಾಗ ಬೇಜಾರು ಮಾಡ್ಕೊಂಡು ಹೋಗ್ತಿದ್ಯಾ ಬಾ ಒಂದ್ ಗಳಿಗೆ ಹೋಗುವಂತೆ ಕಣ್ ಬಿಡಪ್ಪ ನೀನು ಓದ್ಕೊಂತಿದ್ಯಾ ಓದ್ಕ ನಾನು ಮಂತ ಹೋಗ್ಬಿಟ್ಟು ಒಂದ್ ಗಳಿಗೆ ಊಟ ಮಾಡ್ಕೊಂಡ್ ಮಲ್ಕೊಂತೀನಿ ನಮ್ಮ ಅಜ್ಜಿ ಬೈಯುತ್ತೆ ನಂದು ಹೋಮ್ವರ್ಕ್ ಎಲ್ಲ ಮುಗಿಸಿ ಒಂದ್ ಗಳಿಗೆ ನಿನ್ ಜೊತೆ ಆಟ ಆಡ್ಕೊಂಡು ಹೋಗೋಣ ಅಂತ ಬಂದೆ ನೀನ್ ನೋಡಿದ್ರೆ ನೀನ್ ಹೆಂಗ್ ಬೇಕು ಹಂಗೆ ಮಾತಾಡ್ತಿದ್ಯಾ ಸಕ್ಕತ್ ಬೇಜಾರ್ ಮಾಡ್ತಿದ್ಯಾ ಸರಿ ಆಯ್ತು ಬಿಡು ನಾನ್ ಏನಂತ ಹೇಳ್ದೆ ಅಂತ ಹಿಂಗ್ ಕೋಪ ಮಾಡ್ಕೊಂತೀಯ ನೀನು ನೋಡಿ ನನ್ನ ಮಗ ಹೆಂಗ್ ಹೇಳ್ತಾನಂತ ಈಗ ಆಯ್ತು ಬಿಡಪ್ಪ ಹೋಗು ಹಂಗಾರೆ ಅಷ್ಟೇನಾ ಫ್ರೆಂಡ್ಶಿಪ್ ಅಂದೆ ಅಷ್ಟೇನಾ ನೀನ್ ಮಾತ್ರ ಯಾವಾಗ್ಲೂ ಹೇಳ್ತಿರ್ತೀಯ ನನ್ ಕುಚಿಕು ನನ್ ಗೆಳೆಯ ನನ್ ಫ್ರೆಂಡು ಅಂತ ಇಷ್ಟೇನಾ ಹಂಗಾರೆ ಸರಿ ಸರಿ ಆಯ್ತು ಬಿಡು ಹೋಗಿ ಇವಾಗ ಮತ್ತೆ ನಾನು ನಿನ್ ಮಂತವ ಹುಡ್ಕೊಂಡು ಬಂದ ತಕ್ಷಣ ನೀನ್ ಹೆಂಗ್ ಹೇಳ್ದೆ ಹೇಳು ನನ್ ಫ್ರೆಂಡ್ ಬಂದಾನೆ ಬಾರ್ಲ ಸುನಿಲ ಬಾರ್ಲ ಕುತ್ಕೊಂತ ಏನಾದ್ರು ಹೇಳ್ದ ನೀವು ಹೆಂಗೆ ಹೇಳ್ತೀಯ ನೋಡು ನಾನು ಓದ್ಕೊಂತಿರೋದಕ್ಕೆ ನಿನ್ಗೆ ಹೊಟ್ಟೆ ಕಿಚ್ಚ ಆಗ್ತೈತ್ ಕಣಲ್ಲ ಹೊಟ್ಟೆ ಕಿಸ್ ನನ್ ಮಗ ಅಂತ ಹೇಳ್ತೀಯಲ್ಲ ಎಷ್ಟಿರ್ಬೇಕು ನಿನ್ಗೆ ನನಗ್ ಬೇಜಾರಾಗಲ್ವಾ ನಾನ್ ಯಾವತ್ತಾದ್ರೂ ನೀನು ಓದ್ಕೊಳೋದಕ್ಕೆ ಬರ್ಕೊಳೋದಿದ್ದಾಗ ಹಿಂಗೇನಾದ್ರೂ ನೀನು ಯಾವತ್ತಾದ್ರೂ ಮಾತಾಡ್ತಿದ್ದೀನ ನಾನು ಯಾವತ್ತಾದ್ರೂ ಹೊಟ್ಟೆ ಕಿಚ್ಚು ಪಟ್ಟಿನೇನಲ್ಲ ನಿನ್ಗೆ ಅವ್ನ ಪ್ರವೀಣ ಇದಾನಲ್ಲ ಅಂತವ್ರಿಗೆ ಸರಿ ಕಣಲ್ಲ ನೀನು ಮೋಸ ಮಾಡೋದಕ್ಕೆ ನಾವು ನನ್ ಫ್ರೆಂಡ್ ಅಂತ ಬರ್ತೀನಿ ನೋಡು ಮಂತವೆಲ್ಲ ಹುಡ್ಕೊಂಡು ನನ್ ಚಂದು ಚಂದು ಅಂತ ಬರ್ತೀನಲ್ಲ ಅದಕ್ಕೆ ನಿನ್ಗೆ ದಿಮಾಕು ಜಾಸ್ತಿ ಬಿಡೋದು ಸುನಿಲ ಅದ್ಯಾಕೆ ಹಿಂಗ ಆಡ್ತೀಯ ಏನ ಹೇಳದಪ್ಪ ಅಷ್ಟೇನಾ ಇವಾಗ ಹೋಗ್ತೀಯ ಹಂಗಾರೆ ನೀನು ಇಲ್ಲ ಕಣ್ ಬಿಡು ನಾನೇನು ಎಲ್ಲಿಗೇನು ಹೋಗಲ್ಲ ಸುಮ್ಕಿರು ಇವಾಗ ಹೋಮ್ವರ್ಕ್ ಯಾವ್ದಾದ್ರು ಮುಗಿಸ್ತಿದ್ಯಾ ನೀನು ಎಲ್ಲ ಮುಗಿಸಾಯ್ತಾ ಇನ್ನು ಆಯ್ತಾ ಬರೆಯೋದು ಇಂಗ್ಲಿಷ್ ಸರ್ ಹೋಮ್ವರ್ಕ್ ಕೊಟ್ಟಿದ್ರಲ್ಲ ಅದು ಬರೀತಿದ್ದೆ ಒಂದ್ ಈಟೆ ಐತೆ ಇನ್ನೊಂದು ಪ್ಯಾರ ಬರಿಬೇಕು ಅಷ್ಟೇ ಅದೊಂದು ಬರೆದು ಬಿಟ್ರೆ ಮುಗ್ದೋಯ್ತು ಎಲ್ಲ ಬರೆಯೋದೇನಿರಲ್ಲ ಯಾಕೆ ಹಿಂಗ್ ಕೇಳ್ತಿದ್ಯಾ ಯಾಕಲ್ಲ ಸುನಿಲ ಆಗ್ತೂ ಇಲ್ಲ ಬಾಯಿಲಿ ಹತ್ರ ಬಾಯಿಲಿ ಒಂದ್ ರೇಟಿ ಹೇಳ್ತೀನಿ ನೀತಾವೇನೋ ವಿಷಯ ಮಾತಾಡ್ಬೇಕಿತ್ತು ಬಾರ ಇಲ್ಲಿ ಏನ್ ಹೇಳಲು ಅಲ್ಲಿ ನನಗೆ ಹೇಳು ಯಾರು ಏನ್ ಕೇಳಿಸ್ಕೊಳಲ್ಲ ನಮ್ಮ ಅಮ್ಮಯ್ಯ ಮಾತ್ರ ಇರೋದು ಒಳಿಕೆ ಏನ್ ಕೇಳಿಸ್ಕೊಳಲ್ಲ ಅಮ್ಮ ಕೆಲಸ ಮಾಡ್ತಿರೋದು ಹೇಳು ನೀನೇನ್ ತಲೆ ಕೆಡಿಸ್ಕೋಬೇಡ ಅದೇನ್ ಮಾತಾಡ್ಬೇಕು ಅಂತ ಅಯ್ಯ ನನ್ನ ಮಗನ ಬರೀ ಇಂಥವೇನೆ ಏನೋ ಸೀಕ್ರೆಟ್ ವಿಷಯ ಜೋರ ಮಾತಾಡಂಗಿಲ್ಲ ಬಾರ್ಲ ಇಲ್ಲ ಹತ್ರ ಅಂತ ಹೇಳಿದ್ರೆ ಅಲೆ ಅಲ್ಲಿ ನನ್ನೇನೆ ಹೇಳ ಅಂತ ಹೇಳ್ತೀಯ ತಡಿ ಹತ್ಲಾಗ ನಾನೇ ಬರ್ತೀನಿ ಹತ್ಲಾಗಿ ನೀನ್ ಕುತ್ಕೊಂಡಿದ್ಯಾ ಬೇರೆ ತಡಿ ಬಂದೆ ಅದೇನ್ ಹೇಳ್ತೀನಿ ತಡಿ ಹೋಮ್ವರ್ಕ್ ಎಲ್ಲ ಬರದಾಗಿದ್ರೆ ಬರ್ತೀಯ ನಮ್ ತೋಟದ ಹತ್ರ ಹೋಗೋಣ ನಮ್ ತೋಟದಿಂದ ನಮ್ ತಾತ ಒಬ್ರೇ ಇದಾರೆ ಇನ್ನೇನ್ ನಮ್ ತಾತ ಇನ್ನೇನು ವಾಪಸ್ ಬರುತ್ತೆ ಇವಾಗ ಊಟಕ್ ಬರುತ್ತೆ ಬಾ ಹೋಗ್ ಬರೋಣ ಬರ್ತೀಯೇನ್ ಹೇಳು ನಾನು ಒಬ್ನೇ ಹೋಗ್ತಿದ್ದೀನಿ ಕಣ್ ಬಾರು ತೋಟದ ಹತ್ರ ಯಾರು ಇಲ್ಲವು ಲೋ ಸುನಿಲ ಇವನು ಯಾವಲ್ಲಿ ಇವನು ಅಲ್ವಲ್ಲ ನಿಮ್ ತೋಟದ ಹತ್ರ ಹೋಗೋದಕ್ಕೆ ನಾನ್ ಯಾಕೆ ಬರೋಣ ಅಲ್ಲಿ ನಿಮ್ ತೋಟದ ಹತ್ರ ಬಂದ್ರು ಏನ್ ಪ್ರಯೋಜನ ಇವ್ರ ತಾತನ ಇವ್ರ ಅಜ್ಜಿ ಏನಾದ್ರು ಹೇಳ್ ಕಳ್ಸೈತೆ ತೋಟದ ಹತ್ರ ಹೋಗ್ ಬರ್ರಿ ಅಂತ ಅದಕ್ಕೆ ಒಬ್ನೇ ಹೋಗಕ್ ಆಗ್ದಲೆ
ಡೌ ಮಾಡ್ಕೊಂಡ್ ಬಂದಾನೆ. ನನಗೂ ಜೊತೆಲಿ ಕರ್ಕೊಂಡು ಹೋಗೋದಕ್ಕೆ ಬೇಜಾರಾಗುತ್ತಂತ. ನಿಜ ತಾನೆ? ಕರೆಕ್ಟ್ ಆಗಿ ಹೇಳಲ್ಲ ಸುನಿಲ? ಲವ್, ನೀ ಅಂತ ನನ್ ಮಗ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣಿ, ಹೇಳು. ಸುಮ್ಕೆನೆ ತೋಟದ ಹತ್ರ ಕರ್ಕೊಂಡು ಹೋಗ್ತಿದ್ದಾನೆ, ಮಾಡಕ್ ಕೆಲ್ಸ ಇಲ್ದಾರೆ. ಹೋಗಲ್ಲ ಲವ್, ನಾನ್ ಬರಲ್ಲ ಕಣ, ಹೋಗ್ಲಾ? ಇವ್ನು ಯಾವಲ್ಲಿ ಇವ್ನು ಹಿಂಗಾಡ್ತಾನೆ ಇವನು. ಲೋ ಲೋ ಚಂದ, ನಾನು ಹೇಳೋದು ಅರ್ಥ ಮಾಡ್ಕೊಳಲ್ಲ ಇಲ್ಲಿ. ಸುಮ್ಕೆ ಅವಸರ ಮಾಡಿ ಹೆಂಗ್ ಬೇಕಂಗ್ ಮಾತಾಡ್ಬೇಡ. ಇದೇ ಕೇಳ ಇಲ್ಲಿ, ಹೇಳಕ್ ಕೇಳ ಇಲ್ಲ ನೀ. ಏನ್ ಗೊತ್ತೇನಲ್ಲ ಮತ್ತೆ ಇಲ್ಲಿ ಕೇಳಿಲಿ. ನಮ್ ತೋಟದಲ್ಲಿ ಅದೇ ಕಣಲ್ಲ, ಇದು ಕಿತ್ಲೆ ಹಣ್ಣಿನ ಮರ ಐತ್ ಕಣಲು. ಹಣ್ಣು ಕೆಂಪುಗಳೇ ಆಗದೇವೆ, ಹಣ್ಣು ಬೇಕಾದಷ್ಟು ಹಣ್ಣುಗಳಿದಾವ್ ಕಣಲ್ಲ. ಬಾ ಹೋಗ್ಬಿಟ್ಟು ಕಿತ್ಕೊಂಬರೋಣ. ಹಲೋ ಸುನಿಲ, ಸುಳ್ಗಿಳಿ ಹೇಳ್ತಿದ್ದೆ ಏನ್ ನೀನು? ನನಗ್ ಜೊತೆ ಕರ್ಕೊಂಡು ಹೋಗೋದಕ್ಕೆ ಕರೆಕ್ಟ್ ಆಗಿ ಹೇಳ ಮತ್ತೆ. ಕಿತ್ಲೆ ಹಣ್ಣು ಐತೆ, ಆ ಹಣ್ಣು ಐತೆ, ಈ ಹಣ್ಣು ಐತೆ ಅಂತ ಅವತ್ತು ಆ ನೇರಳೆ ಹಣ್ಣು ಮರದ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಜಾಸ್ತಿ ನೇರಳೆ ಹಣ್ಣು ಸಿಗ್ಲಿಲ್ಲ, ಏನಿಲ್ಲ. ಅದಕ್ಕೆ ಹೇಳ್ತಿರೋದು ಕರೆಕ್ಟ್ ಆಗಿ ಹೇಳು. ಇದ್ರೆ ಮಾತ್ರ ಬರ್ತೀನಿ, ವಾಪಸ್ ಬರೋದಿದ್ರೆ ನಾನಂತೂ ಗ್ಯಾರಂಟಿ ಬರಲ್ಲ ನೋಡಿ, ಇವಾಗ್ಲೇ ಹೇಳ್ತಿದೀನಿ. ನೀನ್ ಸುಮ್ಕೆ ಟೈಮ್ ವೇಸ್ಟ್ ಮಾಡಿಸ್ಬೇಡ ಕಣಪ್ಪ, ಬೇಜಾರಾಗುತ್ತೆ ನನಗೆ. ನಮ್ಮ ಅಮ್ಮಯ್ಯ ಬೈಯುತ್ತೆ, ಮನೆ ಬಿಟ್ಟು ಎಲ್ಲ ಹೋಗ್ಬೇಡ ಅಂತ ಬೇರೆ ಹೇಳೈತೆ. ನಿನ್ ಜೊತೆ ಬಂದು ನಾನು ದಿನಾಲು ಬಯಸ್ಕೋಬೇಕು ಅಷ್ಟೇ ನೋಡು. ಇವ್ನಿ ಆಗಲ್ಲ. ಲೋ ಚಂದ, ಬುದ್ಧಿ ಐತೆ ಇಲ್ಲ ನಿನ್ಗೆ? ನಾನು ಹೇಳೋದು ಅರ್ಥ ಮಾಡ್ಕೊಳಲ್ಲ ಇಲ್ಲಿ. ಒಳ್ಳೆ ಇವನ ಆಡಂಗ್ ಆಡ್ಬೇಡ. ನೀನ್ ಹೇಳೋದ್ ಕೇಳಿದೆ. ಕಿತ್ಲೆ ಹಣ್ಣಿನ ಮರ ನಮ್ದ್ರಲ್ಲಿ ಇಲ್ವೇನಲ್ಲ ತೋಟದಲ್ಲಿ. ಇಷ್ಟ ದಿವಸ ಕಾಯಿತ್ತು, ಇವಾಗ ಹಣ್ಣಾಗ್ತಿದಾವೆ ಅಷ್ಟೇ. ಹೋಗಿ ಕಿತ್ಕೊಂಬರೋನ್ ಬಾ, ಆಟ ಆಡ್ಕೊಂಡು. ನಮ್ ತಾತಂಗೆ ಹೇಳಿದ್ರೆ ನಮ್ ತಾತ ಇನ್ನು ಹಣ್ಣಾಗಿಲ್ಕೊಂಡು ಸುಮ್ನಿಲ್ಲ ಪಾಪ, ಇನ್ನೊಂದ್ 2 ದಿವಸ ಕಿತ್ಕೊಂಬಂದ್ರೆ ಆಗುತ್ತೆ ಅಂತ ಹೇಳ್ತಿತ್ತು. ಅದಕ್ಕೆ ಬಾ ಕಿತ್ಕೊಂಡು ಹೋಗ್ತೀನಿ ನಾನು. ನಮ್ ತಾತ ಏನು ಬೈಯಲ್ಕೊಂಡ್ ಬಾರೋ, ನೋಡಿದ್ರೆ ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯೋ? ನಮ್ಮದ್ರಲ್ಲಿ ನಾವ್ ಕಿತ್ಕೊಂಡ್ ತಿನ್ನೋದಕ್ಕೆ ಯಾರು ಬೈಯಲ್ಕೊಂಡ್ ಬಾರ್ಲಾ. ನಾನ್ ಇಲ್ವಾ? ನೀನ್ ಎದ್ರಕ ಬಿಡ, ಬಾ ನನ್ ಜೊತೆಲಿರು ಅಷ್ಟೇ. ಒಬ್ನೇ ಹೋಗಿದೀನಿ ಅಂದ್ರೆ ಮನೆಯವ್ರೇನಾದ್ರು ನೋಡಿದ್ರೆ ಬೈತಾರೆ. ನೀನ್ ನನ್ ಜೊತೆಲಿದ್ರೆ ಇಬ್ರಾಳು ಹೋಗ್ಬಿಟ್ಟು ನೀನ್ ಕೆಳಗಡೆನೆ ಕೂತ್ಕೊಳಪ್ಪ. ನಿಂತ್ಕೊಂಡಿರು, ನಾನೇ ಒಂದು ನಮ್ಮ ಇದೈತೆ ಎಡದಿಮ್ಮಿ ಇಟ್ಕೊಳ್ಳಲ್ಲ ಅಲ್ಲೇ. ಗಣಿ ಕಡ್ಡಿನೂ ಐತೆ. ಕರೆಕ್ಟ್ ಆಗಿ ಹೋಗ್ಬಿಟ್ಟು ಕಿತ್ಕೊಂಬಂದ್ರನ. ನಾವೇನ್ ಮರ ಗಿಡ ಹತ್ತಕ್ ಹೋಗೋದು ಬೇಡ, ಮುಳ್ಳಿರುತ್ತೆ ಜಾಸ್ತಿ, ಮತ್ತೆ ಯಾಕ್ ಬೇಕು ಮತ್ತೆ. ಅದಕ್ಕೆ ಹೇಳ್ತಿರೋದು. ಇಲ್ಲ ಅಂದ್ರೆ ಕೆಳಗಡೆಯಿಂದ ಕಲ್ಲಿಂದ ಹೊಡಿಯೋಣ, ಕಲ್ಲಿಂದ ಹೊಡೆದ್ಬಿಟ್ಟು ಕಿತ್ಕೊಂಡು ತಿನ್ಕೊಂಡು ಬರೋಣ, ಬಾ ಹೋಗೋಣ. ಸುನಿಲ ಕರೆಕ್ಟ್ ಆಗಿ ಹೇಳು ಮತ್ತೆ. ನೋಡಿ ಇವಾಗ್ಲೇ ಹೇಳ್ತಿದೀನಿ, ಕಿತ್ಲೆ ಹಣ್ಣೆಲ್ಲ ಹಣ್ಣಾಗಿದಾವ್ ತಾನೇ? ಮತ್ತೆ ಹಣ್ಣಾಗಿದ್ರೆ ನನಗೆ ಮೊದ್ಲು ಕಿತ್ಕೊಡ್ಬೇಕು ನೀನು. ನೀನೇ ತಿನ್ನಂಗಿಲ್ಲ, ಸರಿನಾ? ಮತ್ತೆ ಬೇಗ ಬಂದ್ಬಿಡ್ಬೇಕು ಕಣಪ್ಪ. ಮತ್ತೆ ನಿಮ್ ಅಜ್ಜಿನ ನಿಮ್ ತಾತ ಯಾರು ಹತ್ರ ಯಾರು ಸಿಗಾಕೊಂಡ್ಬಿಟ್ರೆ ಏನ್ ಮಾಡೋದು ಮತ್ತೆ? ನೀನು ಇಲ್ಲಿ ಏನ್ ಹೇಳ್ತೀಯ ಗೊತ್ತಾ? ಲೋ ಚಂದ್ರು, ಎದರ್ಕಬೇಡ, ಬಾರಲ್ಲ, ನಾನು ಇದೀನ್ ಕಣಲ್ಲ, ಮುಂದೆ ಇರ್ತೀನಿ ಕಣ, ಬಾರಲ್ಲ ಅಂತ ಹೇಳ್ತೀಯ. ಆಮೇಕಿಂದ ನಿಮ್ ಮನೆಯವರು ಯಾರು ಬಂದ್ರೆ ಸಿಗಾಕೊಂಡ್ಬಿಟ್ರೆ ಪ್ಲೇಟೇ ಚೇಂಜ್ ಮಾಡ್ಬಿಡ್ತೀಯ. ನೀನ್ ಹೆಂಗ್ ಗೊತ್ತಾ? ನೀನು ಬಲ್ಲರ್ ಮಗ ನೀನು. ಅವತ್ತು ಹಂಗೆ ಸಿಗಾಕ್ಸ್ಬಿಟ್ಟೆ. ನಾನಲ್ಲ ಕಣಜ್ಜ, ನಾನಲ್ ಕಣಜ್ಜಿ, ಇವನು ಚಂದುನೇ ನನ್ ಜೊತೆ ಕರ್ಕೊಂಡ್ ಬಂದಿದ್ದು. ನಾನ್ ಯಾವತ್ತು ಬರಲ್ ಕಣಜ್ಜಿ ಅಂತ ನನ್ ಮೇಲೆ ದೂರ ಹಾಕ್ಬಿಡ್ತೀಯ ನೀನು. ಅದಕ್ಕೆ ನೀನ್ ಸವಾಸನೆ ಎಲ್ಲ ಅನ್ಸ್ಬಿಡುತ್ತೆ. ಲೋ ಚಂದ, ಏನ ಅಪರೂಪಕ್ಕೆ ಒಂದ್ ದಿವಸ ಹೇಳದ್ನಪ್ಪ ಅವತ್ತು. ನಮ್ಮ ಅಜ್ಜಿ ಹತ್ರ ಸಿಗಾಕೊಂಡ್ಬಿಟ್ವಲ್ಲ, ಅದಕ್ಕೆ ಏನ ಹೇಳದ್ನಪ್ಪ. ಅದನ್ನೇ ನನಗೊಂದು ಇಟ್ಕೊಂಡ್ಬಿಟ್ಟು ಏನ್ ಡೈಲಾಗ್ ಮೇಲೆ ಡೈಲಾಗ್ ಕೊಡ್ತಿದ್ಯಲ್ಲ. ಬಾರಲ್ಲ, ನಾನೇ ಸಿಗಾಕ್ಸಲ್ಲ, ಬಾ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಿನ್ಗೆ ದೊಡ್ಡ ಕಿತ್ಲೆ ಹಣ್ಣು ನಿನ್ಗೆ ಕಿತ್ಕೊಡ್ತೀನಿ ಕಣ, ಬಾರ್ಲ. ನೀನೇನ್ ಎದುರು ಬೇಡ ಕಣ, ಬಾರೋ ಕಣಲೋ. ಲೋ ಚಂದವ, ಇನ್ನು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ. ಬಾ, ರಪ್ಪನ್ ಬಂದ್ಬಿಡಣ. ನಾನು ನಮ್ಮ ಅಜ್ಜಿ ತಾವ ನೇತ್ರತೆ ಮಂತವ ಹೋಗ್ ಬರ್ತೀನಿ ಅಂತ ಹೇಳಿರೋದು, ಅದಕ್ಕೆ ಹೇಳ್ತಿರೋದು. ಬಾ ರಪ್ಪನ್ ಬಂದ್ಬಿಡಣ. ಗೊತ್ತಾಗ್ಬಾರ್ದು ಕಣಲೋ, ತಿರ್ಗಾ ನಮ್ಮ ಅಜ್ಜಿ ಹುಡ್ಕೊಂಡು ಬಂದ್ಬಿಡುತ್ತೆ. ಅದಕ್ಕೆ ಹೇಳ್ತಿರೋದು. ಎದ್ ಬಾ ಬೇಗ, ಬ್ಯಾಗ್ ಅಲ್ಲಿ ಬುಕ್ ಎಲ್ಲ ಇವಾಗ ಹೋಮ್ವರ್ಕ್ ಎಲ್ಲ ಬರ್ದು ಆಗೈತಲ್ಲ, ಇನ್ನೇನು ಎದಳು ಹೋಗೋಣ. ಲೋ ಸುನಿಲ, ಒಂದ್ರೇಟು ನಿಧಾನಕ್ಕೆ ಮಾತಾಡಲ್ಲ, ಅದ್ಯಾಕೆ ಹಿಂಗ್ ಜೋರಾಗಿ ಮಾತಾಡ್ತಿದ್ಯಾ? ಸಮಾಧಾನದಿಂದ ಮಾತಾಡಲು, ಒಂದ್ರೇಟು ನಿಧಾನಕ್ಕೆ ಮಾತಾಡು. ಇವ್ನು ಯಾವಲ್ಲಿ ಇವನು? ನೀನೇ ಹೇಳ್ದೆ ತಾನೆ ನಮ್ಮಮ್ಮ ಒಳಿಕೈತೆ, ಮಾತಾಡಲ್ಲ, ನೀನೇನು ಎದ್ರಕಬೇಡ, ತಲೆ ಕೆಡಿಸ್ಕೋಬೇಡ, ಮಾತಾಡು ಅಂತ ಹೇಳ್ದೆ ತಾನೆ. ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಿದ್ಯಾರಲ್ಲ ಚಂದ. ಎರಡೆರಡು ತರ ನೀನೇ ಮಾತಾಡ್ತೀಯಪ್ಪ, ಅದಕ್ಕೆ ನನಗೆ ಬೇಜಾರಾಗೋದು ನಿನ್ ಮೇಲೆ. ಏನಾಯ್ತು ಹೇಳಿ ಇವಾಗ? ಅದ್ಯಾಕೆ ಹಿಂಗ್ ನೋಡ್ತಿದ್ಯಾ? ಹಿಂದಕ್ ತಿರುಗ್ ನೋಡು, ಅಲ್ಲಿ ಯಾರು ಬಂದ್ ನಿಂತಾರೆ ಅಂತ. ಬಿಲ್ಡಪ್ ಕೊಡ್ತಿದ್ದಲ್ಲ, ಇವಾಗ ಮಾತಾಡು. ನಮ್ಮ ಅಜ್ಜಿ ಯಾವಾಗ ಬಂತು ಅಂತ ಕಾರಣ ನನಗ್ ಗೊತ್ತೇ ಇಲ್ವಲ್ಲ. ನಾನ್ ಚಂದತ ವೀಟತ್ತವರೆಗೂ ಮಾತಾಡಿದ್ದೆಲ್ಲ ವಿಷಯ ಗೊತ್ತಾಗ್ಬಿಟ್ಟೈತೆ ಹಂಗಾರೆ. ಗೊತ್ತಾಯ್ತು ಗೊತ್ತಾಗಿಲ್ವ? ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ನಮ್ಮ ಅಜ್ಜಿ ಬೈಯೋರು ಏನು ಮಾತಾಡ್ದಂಗ್ ಸುಮ್ಮಕ್ ನಿಂತಾರೆ. ಈ ಚಂದು ನನ್ನ ಮಗ ನಮ್ಮ ಅಜ್ಜಿ ಬಂದಿದ್ ಮೊದ್ಲೇ ಹೇಳ್ಬೇಕು ತಾನೆ. ಎಲ್ಲ ಮಾತಾಡದ್ಮೇಲೆ ಅಲ್ಲಿ ನೋಡಲ್ಲ, ಇನ್ ತಿರುಗ್ ನೋಡಲ್ಲ ಅಂತ ಹೇಳ್ತಾನಲ್ಲ. ಇವನಿಗೆ ಏನ್ ಮಾಡೋದು ಇವನಿಗೆ? ಏನ್ ಮಾಡೋದು ಇವಾಗ? ನೋಡೋಣ. ಅದ್ರಲ್ಲೂ ತೋಟದ ಹತ್ರ ಹೋಗೋದ್ ವಿಷಯ ಅಂತೂ ನಮ್ಮ ಅಜ್ಜಿಗೆ ಹೇಳಲೇಬಾರ್ದು. ಒಂದೇ ಒಂದ್ ಚೂರ್ ಗೊತ್ತಾಗ್ಬಿಟ್ರೆ ಮುಗ್ದೆ ಹೋಯ್ತು. ನಮ್ಮ ಅಜ್ಜಿ ಎಲ್ಲೂ ಕರ್ಕೊಂಡು ಹೋಗಲ್ಲ, ಸೀದಾ ಮಂತಾವ್ ಕರ್ಕೊಂಡು ಹೋಗುತ್ತೆ ಬೈದು. ಇಲ್ಲೂ ಉಳ್ಸಲ್ಲ ಅಷ್ಟೇ.
ಅದಕ್ಕೆ ಏನಾದ್ರೂ ಒಂದ್ ಹೇಳಿ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ಬೇಕು. ಆಗ ನಮ್ಮ ಅಜ್ಜಿ ಬಂದೈತೆ. ಅಜಯ್, ಯಾವಾಗ ಬಂದೆ? ಹಾ, ಇಲ್ಲಿ ನೇತ್ರತ್ತೆ ಅಂತ ಬಂದೆ ಅನ್ನು ನೇತ್ರತ್ತೆ ಮಾತಾಡ್ಸ್ಕೊಂಡು ಹೋಗಕ್ಕೆ. ಇಲ್ಲ ಕಣಪ್ಪ. ನೀನು ಮುಂದೆ ಮುಂದೆ ಬಂದಲ್ಲ, ನೇತ್ರತೆ ಮಂತ ಹೋಗ್ತೀನಂತ ಬಂದಲ್ಲಪ್ಪ. ನೇತ್ರತೆ ಮಂತ ಇದೆಯೋ ಎತ್ಲಾಗಾರ ಹೊಯ್ಟ್ಗಿರ್ತೀಯೋ ಅಂತ ಹುಡ್ಕೊಂಡ್ ಬಂದೆ. ನಾನೆಲ್ಲಜಿ ಹೋಗಕ್ ಹೋಗಣ. ನೀನ್ ಚೆನ್ನಾಗಿ ಹೇಳ್ತೀಯಮ್ಮ ನೀನು. ನಾನು ಹೇಳಿದ್ದೀನಿ ತಾನೇ ನಿನಗೆ. ನಾನು ಸುಳ್ಳು ಹೇಳಕ್ ಹೋಗಲ್ ಕಣಿ ಹೇಳಜ್ಜಿ. ನಾನು ಹೇಳ್ತಿದ್ದೀನಿ ಅವಾಗ್ಲೇ ನೀನು ಬರ್ಬೇಕಾದ್ರೆ ನೀ ಹೇಳಿ ಬಂದಿದ್ದೀನಿ. ನಾನು ನೇತ್ರತೆ ಮಂತವ ಚಂದ ಜೊತೆ ಒಂದ್ಗಳಿಗೆ ಆಟ ಆಡ್ಕೊಂಡು ಓದ್ಕೊಂಡು ಬರ್ತೀನಿ ಕಣಜ್ಜಿ. ನಾನು ಎಲ್ಲೂ ಏನು ಹೋಗಲ್ ಕಣಜ್ಜಿ, ಬಿಸಿಲಲ್ಲೂ ಎಲ್ಲೂ ಹೋಗಲ್ ಕಣಜ್ಜಿ ಅಂತ ಹೇಳಿ ಬಂದಿದ್ದೀನಿ. ಅಲ್ಲ ಇಲ್ಲಿದ್ದಾಗ ಹುಡ್ಕೊಂಡ್ ಬಂದಿಯಲ್ಲಜ್ಜಿ. ಹೋಗಜಿ, ಹಂಗೆಲ್ಲ ಹುಡ್ಕೊಂಡ್ ಬರ್ಬೇಕು ಕಣಜ್ಜಿ. ಆಯ್ತಾಯ್ತು, ನಾನೇ ನಿನ್ಗೇನು ಹುಡ್ಕೊಂಡ್ ಬಂದಿಲ್ಲ. ನೇತ್ರತೆ ಮಂತವ ಬಂದೆ, ನೇತ್ರತೆಗೆ ಮಾತಾಡ್ಸ್ಬೇಕಿತ್ತು, ಒಂದ್ ಸ್ವಲ್ಪ ಕೆಲಸ ಇತ್ತು, ಅದಕ್ ಬಂದಿದ್ದೀನಿ. ಕೂತ್ಕೊಂಡು ಓದ್ಕ. ನೋಡಲ್ಲ ಹುಡ್ಗ ಎಷ್ಟ್ ಚೆನ್ನಾಗಿ ಓದ್ಕೊಳ್ತಿದ್ದಾನೆ. ನೀನಿದ್ಯಾ ನೀನು ಉಂಡಾಡಿ ಗುಂಡ ಇದ್ದಂಗೆ. ಊಟ ಮಾಡ್ಕೊಳ್ತೀಯ ಹೊಟ್ಟೆ ತುಂಬಾ. ನಿಮ್ ತಾತನ ಹತ್ರ ಒಂದ್ 10-20 ರೂಪಾಯಿ ದುಡ್ಡು ಇಸ್ಕೊಳ್ತೀಯ. ಅವ್ನ್ ಗಿರೀಶನ್ ಅಂಗಡಿಗೆ ಹೋಗ್ಬಿಟ್ಟು ಅದು ಇದು ತಗೊಂಬರೋದು, ಕುರುಕ್ ತಿಂಡಿ ಕೂತ್ಕೊಂಡು ತಿನ್ನೋದು, ತರಲೆಗಳು ಮಾಡೋದು, ಇಂಥವೇ ಆಗೋಯ್ತು. ಇನ್ನೇನು ಓದ್ಕೊಳ್ಳೋದು ಬರೆಯೋದು ಏನು ಮಾಡಲ್ಲ ನೀನು. ಇಲ್ಕಣಿ ಹೇಳಜಿ. ನಾನೇನ್ ಚೆನ್ನಾಗಿ ಓದ್ಕೊಳ್ತೀನಿ, ನೀನ್ ಅದ್ಯಾಕೆ ಹಿಂಗ್ ಆಡ್ತೀಯ? ಇವನ್ ಚಂದು ಹೋಮ್ ವರ್ಕ್ ಬರೀತಿದ್ದಾನೆ ಅಷ್ಟೇ, ಸುಮ್ಕಿರು. ಅಲ್ಲ ಕಣೋ, ಮತ್ತೆ ಆ ಹುಡ್ಗಂಗೆಲ್ಲ ಹೇಳ್ತಿದ್ದೆ ತೋಟದ ಹತ್ರ ಹೋಗೋಣ, ಅಲ್ಲೋಗೋಣ ಇಲ್ಲೋಗೋಣ ಅಂತ. ಎಲ್ಲೋಗ್ತಿದ್ಯಾ? ಎಲ್ಲ ಹುಡ್ಗಂಗೆಲ್ಲ ಓದ್ತಿರೋ ಹುಡ್ಗಂಗೆಲ್ಲ ಜೊತೆಗೆ ಹಾಕೊಂಡೆಲ್ಲ ಕರ್ಕೊಂಡು ಹೋಗ್ತಿರಂಗಿದ್ಯಾ? ಎಲ್ಲ ಹೋಗ್ತಿರೋದು? ಎಲ್ಲ ಹೋಗ್ತಿರ್ಕೊಂಡು ಸುಮ್. ಅಲ್ಲ ನಮ್ಮ ಅಜ್ಜಿ ಗೊತ್ತಾಗೋಯ್ತೆ. ಪೂರ ವಿಷಯ ಏನಾರ ಗೊತ್ತಾಯ್ತಾ? ಏನಪ್ಪ ಮಾಡೋದು ಇವಾಗ? ತೋಟದ ಹತ್ರ ಹೋಗ್ತಿರೋ ವಿಷಯ ಅಲ್ಲ ಕೇಳ್ತೈತೆ ನಮ್ಮ ಅಜ್ಜಿ. ಏನ್ ಮಾಡೋಣ? ಏನಾದ್ರೂ ಒಂದ್ ಹೇಳಿ ಮ್ಯಾನೇಜ್ ಮಾಡ್ಬೇಕು ಇವಾಗ. ತೋಟದ ಹತ್ರ ಏನಿಲ್ಲ ಕಣಜಿ. ಇಲ್ಲೇ ಆ ಪ್ರವೀಣ್ ಅಂತ ಹೋಗ್ತಿದ್ದೀನಿ ಅಷ್ಟೇ. ಅವರು ಪ್ರವೀಣರ ಅಪ್ಪ ಅಂತ ನೆನ್ನೆ ಹೊಸ ಟ್ಯಾಕ್ಟ್ರಿ ತಗೊಂಡ್ಬಂದೈತಂತೆ ಕಣಜಿ. ಎಲ್ಲ ಸಕ್ಕತ್ತಾಗೈತಂತೆ ಕಣಜಿ, ದೊಡ್ಡ ಟ್ಯಾಕ್ಟ್ರಿ ತಗೊಂಡ್ಬಂದೈತಂತೆ. ಅದಕ್ಕೆ ಚಂದು ಹೇಳ್ದಂಗಂತ ಅದಕ್ಕೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಿದ್ವು ಕಣಜಿ ಅಷ್ಟೇ, ಇನ್ನೇನಿಲ್ಲ. ಪೂಜೆ ಮಾಡಿಸ್ತಿದಾರಂತೆ ದೇವಸ್ಥಾನ ಹತ್ರ. ಅದಕ್ಕೆ ಹೋಗಿ ನಾನು ನೋಡ್ಕೊಂಡು ಬರ್ತೀನಿ ಕಣಜಿ. ಟ್ಯಾಕ್ಟ್ರಿ ಹೆಂಗೈತಂತ, ಹೊಸ ಟ್ಯಾಕ್ಟ್ರಿ ಅಂತ ಕಣಜಿ, ಸಕ್ಕತ್ತಾಗೈತಂತೆ. ಅದಕ್ಕೆ ಕಣಜಿ ಹೇಳಲೇ ಪಾಪ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಮನೆಯಿಂದ ನೀನು ನೇತ್ರತೆ ಮಂತವ ಹೋಗಿ ಒಂದ್ ಗಳಿಗೆ ಆಟ ಆಡ್ಕೊಂಡ್ ಬರ್ತೀನಿ ಕಣಜಿ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲೋಗ್ತೀನಿ ಇಲ್ಲೋಗ್ತೀನಿ ಅಂತ ನಾಟಕ ಮಾಡ್ತಿದ್ಯಾ. ನೋಡಿ, ಇವಾಗ್ಲೇ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಹೋದ್ರೆ ಹೋಗಿ ಒಂದ್ ಗಳಿಗೆ ಆಟ ಆಡ್ಕೊಂಡು ಹುಡುಗರ ಜೊತೆ ಬಂದ್ಬಿಡ್ಬೇಕು. ಅಲ್ಲಿ ಏನ್ ದೇವಸ್ಥಾನ ಹತ್ರ, ಅದನ್ನ ಬಿಟ್ಬಿಟ್ಟು ಎಲ್ಲಾದ್ರೂ ತೋಟದ ಅಲ್ಲಿ ಇಲ್ಲಿ ಕಟ್ಟೆ ಕೆರೆ ಎಲ್ಲ ತುಂಬೈತೆ, ಅಲ್ಲಿ ನೋಡಕ್ ಹೋಗೋದು, ಇದ್ ನೋಡಕ್ ಹೋಗೋದು, ಬಗ್ ನೋಡಕ್ ಹೋಗೋದು, ಇಂಕ್ ನೋಡಕ್ ಹೋಗೋದು ಏನಾರ ಮಾಡ್ದೆ ಅಂದ್ರೆ ಏನಿಲ್ಲ ನೋಡು. ನಾಳೆ ಸೀದಾ ನಾನೇನು ಮಾಡಲ್ಲ, ಸೀದಾ ನಾಳೆ ಮೇಷ್ಟ್ರ ತಾವಲೆ ಬಂದ್ಬಿಡ್ತೀನಿ. ಇಷ್ಟ ದಿವಸ ಯಾಕೆ ಈ ವರ್ಷ ಬಂದಿಲ್ಲ, ಅದಕ್ಕೆ ನೀನ್ ಯಾಕೆ ಅತಿಯಾಗಿ ಬೇರೆ ಆಡತ್ ಕಲ್ತಿದ್ಯಾ. ಒಂದ್ ದಿವಸ ಬಂದ್ ಹೋಗ್ಬೇಕು ನೀ ಮೇಷ್ಟ್ರ ತಾವ. ರಜೆ ಅದ್ಯಾವಾಗ ಬಂದೆ ನೀನು ಮಂತವ? ಕೂಕಣದಲ್ವೇನಜ್ಜಿ? ಬಾ ಒಳಿಕ್ ಹೋಗೋಣ ಬಾ. ಈ ಹುಡುಗರು ಇಲ್ಲೇ ಆಚೆ ಕಡೆ ಗೊಯ 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 ಅಂತಿದ್ರು, ಮಾತಾಡ್ತಿದ್ರು. ಅದಕ್ಕೆ ನನಗೆ ಒಳಗಡೆ ಅಡಿಗೆ ಮಾಡ್ತಿದ್ದೆ ಕಣ ಗೌರಜ್ಜಿ. ಅದಕ್ಕೆ ಕೇಳಿಸ್ತಿಲ್ಲ, ಅದ್ಯಾಕೆ ಆಚೆ ಕಡೆ ನಿಂತಿದ್ಯಾ? ಬಾ ಒಳಿಕ್ ಹೋಗೋಣ ಬಾ. ಥಂಡಿ ಗಾಳಿ ಬೀಸ್ತೈತ್ ಬೇರೆ. ಆತು ಇಲ್ ಕಣೆ ಅಮ್ಮಣ್ಣಿ, ಒಂದ್ಗಳಿಗೆ ಕೂತ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲೇ ಮಂತವ ಎಲ್ಲ ಕೆಲ್ಸಗಳೆಲ್ಲ ಮುಗಿದು ಅದಕ್ಕೆ ಅಮ್ಮಣ್ಣಿ ಸರೋಜಮ್ಮ ಇದ್ದಿದ್ದು. ಯಾಕತೆ ಹೋಗಿ ನೇತ್ರಕ್ಕ ಮಾತಾಡ್ಸ್ಕೊಂಡೆ ಬಂದಿಲ್ಲ, ಹೋಗಿ ಮಾತಾಡ್ಸ್ಕೊಂಡ್ ಬರ್ರಿ ಒಂದ್ ಹೆಜ್ಜೆ ಅಂತ ಹೇಳಿದ್ಲು. ನೇತ್ರತೆ ಬೇಜಾರ್ ಮಾಡ್ಕೊಳುತ್ತೆ, ನೇತ್ರಕ್ಕ ಹೋಗಿ ಮಾತಾಡ್ಸ್ಕೊಂಡ್ ಬರುತ್ತೆ ಅಂತ ಹೇಳಿರೋ, ಅದಕ್ಕೆ ಬಂದೆ ಕಣಮ್ಮ ಒಂದ್ ಗಳಿಗೆ. ಅಲ್ಲೂ ಕುಂತು ಕುಂತು ಬೇಸರ ಆಗಂಗ ಆಗ್ತಿತ್ತು. ಈ ಹುಡ್ಗ ಬೇರೆ ಒಂದ್ ಗಳಿಗೆ ಕೂತ್ಕೊಳ್ಳ ಪಾಪ ಅಂತ ಹೇಳಿರಿ. ಇವನು ಹೆಂಗ ತರ್ಲೆಗಿರ್ಲೆ ಮಾಡ್ತಿರ್ತಾನ, ನೋಡ್ಕೊಂಡು ಹೆಂಗ ನಾನ್ ಕಾಲ ಕಳಿಬಹುದು. ನೋಡಿರಿ ಇವನು ಒಂದ್ ಗಳಿಗೆನು ಮಂತವಿರಲ್ಲ, ಏನ್ ಮಾಡೋದು ಹೇಳು. ಅದಕ್ಕೆ ಅತ್ಲಾಗಿ ಈ ಕಡೆ ಬಂದೆ ಕಣಮ್ಮ ನಿನಗ್ ಮಾತಾಡ್ಸ್ಕೊಂಡು ಹೋಗೋದಕ್ಕೆ. ಸರಿ ಕಣ, ಆಯ್ತು ಬಾರಾಜಿ. ಇವಾಗಿಂದನು ಅಡಿಗೆ ಮಾಡಿದೀನಿ, ಬಿಸಿ ಬಿಸಿ ಮುದ್ದೆ ಐತೆ, ಊಟ ಮಾಡಿ ಒಂದ್ ಗಳಿಗೆ ಎರಡಕ್ಕೆ ಹಾಕೊಂಡು ಕುತ್ಕೊಂಡು ಅದೇನು ಮಾತಾಡೋದಂತೆ ಬಾ. ಒಳಿಕ್ ಹೋಗೋಣ ಬಾರಾಜಿ. ಆಯ್ತು ನಡಿ ಅಮ್ಮಣ್ಣಿ. ಅಲ್ಕಣೆ ಅಮ್ಮಣ್ಣಿ, ಈ ಹುಡುಗರು ಎಲ್ಲಾರು ಒಯ್ದ್ಗಿಟ್ರೆ ಏನೇ ಮಾಡೋದು? ಎಲ್ಲ ಹೋಗ್ಬೇಕು ದೇವಸ್ಥಾನ ಹತ್ರ. ಅವ್ರು ಯಾರ ಟ್ಯಾಕ್ಟ್ರಿ ತಗೊಂಡ್ ಬಂದಾರೆ, ಅದಕ್ಕೆ ಹೋಗಿ ನೋಡ್ಕೊಂಡ್ ಬರ್ಬೇಕು ಅಂತ ಬೇರೆ ಹೇಳ್ತಿದಾರೆ ಇವ್ರು. ಏನ್ ಮಾಡೋಣ, ಕಳ್ಸೋದು ಬಿಡೋದು ಒಂದು ಗೊತ್ತಾಗ್ತಿಲ್ಲ. ಇದೊಳ್ಳೆ ಸರಿ ಆಗೋಯ್ತು ಕಣಜ್ಜಿ. ಏನ್ ಹುಡುಗರು ಹೋಗ್ಲಿ ಬಿಡು, ಒಂದ್ ಗಳಿಗೆ ಹೋಗಿ ಆಟ ಆಡ್ಕೊಂಡ್ ಬರೋದಕ್ಕೂ ಯಾಕೆ ಬೈಯಕ್ ಹೋಗ್ತೀಯ ನೀನು? ಹೋಗ್ಲಿ ಬಿಡು, ಹೋಗ್ರಲ್ಲ ಪಾಪ, ಹೋಗ್ ಬರ್ರು. ಸರಿ ಕಣತೆ, ಆಯ್ತು ಹೋಗ್ ಬರ್ತೀವಿ. ಚಂದು ಬಾರಲ್ಲ, ಹೋಗ್ ಬರೋಣ. ಮಣಿ, ನೇತ್ರಮ್ಮ, ನೀನು ಹಿಂದೆ ಮುಂದೆ ಏನು ಯೋಚನೆ ಮಾಡ್ದಲೆ ಆ ಹುಡುಗರು ಇಬ್ರಾಳ್ಗುಂದನು ಹೋಗ್ ಬರಪ್ಪ ಅಂತ ಬೇರೆ ಹೇಳದೇನ ಹೇಳ್ಬಿಟ್ಟೆ ನೀನು.
ಹುಟ್ಟ ತರಲೆ ನನ್ನ ಮಕ್ಳು ಅವರು. ಅವರು ದೇವಸ್ಥಾನ ಹತ್ರ ಏನು ಟ್ಯಾಕ್ಟ್ರಿ ನೋಡಕ್ ಹೋಗ್ತಿದಾರ ಅಂತ ಕಡಿದ್ಯಾ? ನನಗೆ ಯಾಕ ಅನುಮಾನ ಕಡೆ ಅಮ್ಮಣ್ಣಿ. ಯಾಕ ಗುಸ್ ಗುಸು ಅಂತ ಇಬ್ರಾಳು ಏನೋ ಮಾತಾಡ್ಕೊಳ್ತಿದ್ರು. ಅಲ್ಲ ಎಲ್ಲಿ ಯಾವ ತೋಟದ ಹತ್ರ ಹೋಗ್ತಿದಾರ ಏನೋ ಒಂದು ಗೊತ್ತಾಗ್ತಿಲ್ಲ ನನಗೆ. ಏನ್ ಮಾಡ ನೀ ಹುಡುಗರಿಂದ? ಅವರಜಿ ಬಾ, ಎಲ್ಲೂ ಏನು ಹೋಗಲ್ಲ. ಅದೇ ಯಾಕೆ ಹಿಂಗ ಹುಡುಗರು ಬೈತಿರ್ತೀಯ? ಎತ್ಲಾಗು ಏನು ಹೋಗಲ್ಲ. ಒಂದ್ ಗಳಿಗೆ ಹಿಂಗೆ ಆಟ ಆಡ್ಕೊಂಡ್ ಬರ್ತಾರ ಬಾ. ಒಳಿಕ್ ಹೋಗೋಣ ಬಾರಜಿ. ಅದ್ ಯಾಕೆ ಹಿಂಗ ಆಡ್ತೀಯ? ತಲೆ ಕೆಡಿಸ್ಕೊಬೇಡ ಜಾಸ್ತಿ. ಹಿಂಗ್ ತಲೆ ಕೆಡಿಸ್ಕೊಂಡೆ ಕಣಜಿ ನಿನ್ಗೆ BP ಜಾಸ್ತಿ ಆಗೋದು. ಚಂದು, ನಿಮ್ ಕಿತ್ಲೆ ಹಣ್ಣಿನ ಮರ ಇನ್ನು ಎಲ್ಲ ಐತಲ್ಲ, ಇನ್ನು ಎಷ್ಟು ದೂರ ಅಂತ ಹೋಗೋಣಲ್ಲೋ? ಹೋಗಪ್ಪ ಅತ್ಲಾಗಿ. ಎಷ್ಟು ದೂರ ಅಂತ ಹೋಗೋದು? ಯಾವ ತೋಟದ ಹತ್ರ ಆಯ್ತಾದ್ರು ಹೇಳಲ್ಲೋ? ಬಾರ್ಲಾಲೋ. ಚಂದು, ಅದ್ ಯಾಕೆ ಹಿಂಗ ಆಡ್ತೀಯ? ನಿನ್ಗೆ ಸಮಾಧಾನನೇ ಇಲ್ಲ ಕಣಲ್ಲ ಒಂದ್ರಿಟ್ಟು. ಸುಮ್ಮಗ್ ಬರ್ಬೇಕಪ್ಪ ನೀನು, ಹಂಗ ಆಡ್ಬಾರ್ದು. ತೋರಿಸ್ತೀನಿ ಕಣ ಬಾ. ನಿನ್ಗೆ ಕಣಲ್ಲ ಮೊದ್ಲು ಕಿತ್ಕೊಡೋದು. ಬಾ ತಿನ್ನುವಂತೆ. ಅಪ್ಪ, ನನಗೆ ಸುಸ್ತಂದ್ರೆ ಸುಸ್ತಾಗ್ತೈತ್ ಕಣ್, ಹೋಗಲ್ಲ. ನಿನ್ ಮಾತ್ ಕೇಳ್ಕೊಂಡ್ಬಿಟ್ಟು ನಾನು ಇಷ್ಟು ದೂರ ಬಂದ್ಬಿಟ್ಟೆ. ಹೋಗಪ್ಪ ಅತ್ಲಾಗಿ. ನಮ್ಮಮ್ಮ ಹುಡುಕ್ತಿರುತ್ತೆ, ನಾನು ವಾಪಸ್ ಹೋಗ್ತೀನಿ ಇವಾಗ. ನೀನ್ ಎಲ್ಲಿ ಹೋಗ್ಬೇಕು ಹೇಳಲ್ಲ ಸುನಿಲ್ಲ ಅಂತ ಹೇಳಿರು, ನೀ ಹೇಳ್ತಿಲ್ಲ ಏನಿಲ್ಲ. ಚಂದು, ಹಂಗೆಲ್ಲ ಆಡ್ಬೇಡ ಕಣಲು, ನಿಧಾನಕ್ ಮಾತಾಡು. ಇಲ್ಲೇ ಕಣಲ್ಲ ಪಕ್ಕದಲ್ಲಿ ಈ ತೆಂಗಿನ ತೋಟ ಐತೆ ನೋಡು ನಮ್ದು. ಅಲ್ಲಿಂದ ಒಂದ್ ಈಟೆ ಇಡು ದೂರ ಅಷ್ಟೇ, ಜಾಸ್ತಿ ಏನಿಲ್ಲ ಕಣ ಬಾ. ಆ ಕಡೆ ಮೂಲೆ ಸೈಡು, ಮೂಲೆಯಲ್ಲಿ ನಮ್ ತಾತ ಹಾಕಿರೋದು. ಮೊದ್ಲು ಸಸಿ ಹಾಕಿತ್ತು ಕಣಲ್ಲ, ಎಲ್ಲಿಂದ ತಗೊಂಬಂದ್ಬಿಟ್ಟು. ನೋಡಿ ಇವಾಗ ಎಷ್ಟು ದೊಡ್ಡದಾಗೈತೆ ಗೊತ್ತಾ? ನೀನು ನೋಡಿ ಆಶ್ಚರ್ಯ ಪಡ್ತೀಯ ಬಾ, ಹೆಂಗೈತಂತ. ಇದೇನಲ್ಲ ಚಂದು, ನಮ್ ತಾತ ಬಂತು. ನಮ್ ತಾತ ಇನ್ನು ಮಂತ ಹೋಗಿಲ್ಲ ಅನ್ಸುತ್ ಕಣಲ್ಲ. ಏನಲ್ಲ ಮಾಡೋದು ಇವಾಗ? ನಮ್ ತಾತನ ಹತ್ರ ಸಿಗಾಕೊಂಡ್ಬಿಟ್ವಲ್ಲ ನಮ್ಮ ಅಜ್ಜಿ ಗ್ಯಾರಂಟಿ ಹೇಳದ್ ಕಣೋ. ನಾನ್ ಬೇರೆ ದೇವಸ್ಥಾನ ಹತ್ರ ಅಣ್ಣ ಪ್ರವೀಣ ಅವ್ರ ಹತ್ರ ಟ್ಯಾಕ್ಟ್ರಿ ನೋಡ್ಕೊಂಡ್ ಬರಕ್ ಹೋಗ್ತಿದೀವಿ ಅಮ್ಮ ಅಜ್ಜಿ ಕಣಜ್ಜಿ ಅಂತ ಹೇಳ್ಬಿಟ್ಟೆ. ಇವಾಗ ಏನಲ್ಲ ಮಾಡೋದು? ಲೋ ಚಂದು, ಏನಾರ ಐಡಿಯಾ ಹೇಳಲ್ಲ. ಬೇಕಾಗಿದ್ದೆ ನನ್ಗೆ ನನ್ನ ಮಗನೇ, ನಿನ್ನ ಮಾತು ಕೇಳ್ಕೊಂಡ್ ಬಂದಿದ್ದಕ್ಕೆ. ಅಲ್ಲಿ ಮಾತ್ರ ದೊಡ್ಡದಾಗಿ ಬಿಲ್ಡಪ್ ಕೊಡ್ತೀಯ. ನಾನ್ ಮುಂದೆ ಇದೀನ್ ಕಣ್ ಬಾರಲ್ಲ ಚಂದು, ನೀನೇನು ಎದ್ರಬೇಡ, ಹೇಳ್ತೀನಿ ಕಣ್ ಬಾರಲ್ಲ ಅಂತ. ಇಲ್ಲಿ ನೋಡಿದ್ರೆ ಡವ್ ಮಾಡ್ತೀಯ, ಬರೀ ಡವ್. ನನಗೆ ಆಗ್ಬೇಕಾಗಿದ್ದೆ ಕಣಲ್ಲೋ ನೀನ್ ಸವಾಸ ಮಾಡಿದ್ದಕ್ಕೆ. ಹೋಗಪ್ಪ, ನಾನು ಹೋಗ್ತೀನಿ. ಅಪ್ಪ ಸುನಿಲ, ಇದ್ಯಾಕ್ರಲ್ಲ ತೋಟದ ಹತ್ರ ಬಂದಿದ್ದೀರಾ? ಯಾಕೆ ನಿಮ್ಮ ಅಜ್ಜಿ ಹೇಳಿ ಕಳಿಸ್ತೇನಾ? ನಿಮ್ಮ ಅಜ್ಜಿ ಸಾಮಾನ್ಯಕ್ಕೆ ತೋಟದ ಹತ್ರ ಎಲ್ಲೂ ಕಳ್ಸಲ್ಲ ಸದ್ಯ. ಸದ್ಯ ನೀನು ಮಂತವಿದ್ರೆ ಸಾಕು ಅಂತ ಹೇಳುತ್ತೆ. ಅದೆಂತ ಕೆಲಸ ಇದ್ರು ನಿಮ್ಮ ಅಜ್ಜಿ ಕೈಲಿ ಆಗ್ಲಿಲ್ಲ ಅಂದ್ರು ಅವಳೇ ನಡ್ಕೊಂಡ್ ಬರ್ತಾಳೆ ವಿನ ನಿನ್ಗಂತೂ ತೋಟದ ಹತ್ರ ಕಳ್ಸಲ್ಲ. ಅಂತದ್ರಲ್ಲಿ ನೀನ್ ತೋಟದ ಹತ್ರ ಬಂದಿಯಲ್ಲ. ಯಾಕೆ ಎಲ್ಲಿ ಹೋಗ್ತಿದ್ರ ಹೇಳ್ರಿ ಕರೆಕ್ಟ್ ಆಗಿ. ನಿಮ್ಮ ಅಜ್ಜಿ ಕಳಿಸ್ತೋ, ನಿಮ್ಮ ಅಪ್ಪ ಯಾಕೆ ಕಳಿಸ್ತೋ, ಇಲ್ಲ ನೀನೇ ಬಂದ? ಮತ್ತೆ ಏನ್ ಗೊತ್ತೇಂತ, ನೀನ್ ಅಜ್ಜಿಗೆ ಹೇಳಲ್ಲ ಅಂತ ಹೇಳಿದ್ರೆ ಮಾತ್ರ ಹೇಳ್ತೀನಿ. ನಾನು ತೋಟದ ಹತ್ರ ಬಂದಿರೋದು, ಈ ವಿಷಯನ ಅಜ್ಜಿಗೆ ಹೇಳ್ಬಾರ್ದು ಪ್ಲೀಸ್ ಕಣ್ತಾತ. ಹಂಗಾರೆ ನೀನು ಮನೆಯವ್ರಿಗೆ ಯಾರಿಗೂ ಹೇಳ್ದಂಗೆ ನೀನು ಇಲ್ಲಿ ತೋಟದ ಹತ್ರ ಬಂದಿಯೇನಪ್ಪ? ಲೇ ಪಾಪ, ಏನಕ್ಕ ಬಂದಿ ನೀನ್ ತೋಟದ ಹತ್ರ ಮಾಡಕ್ ಕೆಲ್ಸ ಇಲ್ದಲೆ? ಅಲ್ಲೋದಲ್ಲ ಸೇದ್ರ ಪಾದ್ರೆಲ್ಲ ನೋಡು, ಅಲ್ಲಿ ಹಸ್ರ ಆಗಿರೋದ್ ನೋಡು, ಹುಳ ಉಪ್ಡೆ ಅವು ಇವು ಇರ್ತಾವಪ್ಪ. ಅಲ್ಲ ಇಬ್ರಾಳು ಬಂದ್ಬಿಡ್ತಿರಲ್ಲ ಹಿಂಗೆ ಹೇಳ್ದಂಗೆ ಕೇಳ್ದಂಗೆ. ಹೆಚ್ಚು ಕಮ್ಮಿ ಏನಾರ ಆದ್ರೆ ಯಾರಲ್ಲ ಹೊಣೆ ಹಾಕ್ತಾರೆ? ಎಷ್ಟು ಹೇಳೋದು ನಿಮ್ಗೆ? ನನಗೂ ಹೇಳಿ ಹೇಳಿ ಸಾಕಾಗೋಗ್ಬಿಟ್ಟೈತ್ ಕಣ್ರಲ್ಲ. ಒಂದ್ ಸ್ವಲ್ಪ ಮಕ್ಳು ಹೇಳೋದೊಂದ್ ಸ್ವಲ್ಪ ಬುದ್ಧಿ ಕಲಿಬೇಕಣಪ್ಪ, ಅರ್ಥ ಮಾಡ್ಕೋಬೇಕು. ನೀವ್ ಹಂಗ ಆಡ್ಬಾರ್ದು ಕಣಪ್ಪ. ತಾತ ಸರಿ ಸರಿ ಆಯ್ತು, ಇನ್ನೊಂದ್ ದಿವಸ ಏನ್ ಬರಲ್ಲ. ಏನ್ ಗೊತ್ತಾ, ನಮ್ದು ಕಿತ್ಲೆಹಣ್ಣಿನ ಮರ ಆಯ್ತಲ್ಲ, ಕಿತ್ಲೆಹಣ್ಣು ಕಿತ್ಕೊಂಬರೋಣ ಅಂತ ಬಂದು ನಾನು ಚಂದು ಇಬ್ರಾಳದನು. ನಡಿ ನಮ್ ಕಿತ್ಲೆಹಣ್ಣಾರ ಕಿತ್ಕೊಡು ನೋಡಿ. ಅದಕ್ಕೆ ಬಂದೆ ಅನ್ನಪ್ಪ ನೀನು. ಅಲ್ಬೋದಲ್ಲ ಪಾಪ. ಅದು ನಾನು ಅವತ್ತನೇ ಹೇಳದಲ್ಲ, ನಾನು ಒಂದ್ 2-3 ದಿವಸದಿಂದೇನೆ. ಇನ್ನು ಈಚ್ಕಂಡ್ಲ ಅವು, ಇನ್ನು ಕಾಯಿ ಕಣೋ. ಇನ್ನು ಹಣ್ಣಾಗಿಲ್ಲ ಏನಿಲ್ಲ, ಹುಳಿ ಗೊಜ್ಜಿರುತ್ತೆ. ಇವಾಗ ಕಿತ್ಕೊಂಡ್ ತಿಂದ್ರೆ ಪೂರಾ ಹಣ್ಣಾಗ್ಬೇಕು, ಅವಾಗ ರುಚಿಯಾಗಿರುತ್ತಪ್ಪ. ಇನ್ನೊಂದು ವಾರ 15 ದಿವಸ ಹಣ್ಣಾಗುತ್ತೆ, ಆಮೇಕಿಂದ ನಾನೇ ಕಿತ್ಕೊಡ್ತೀನಿ ಕಣ್. ಹೇಳ್ರಿ ನಡ್ರಿ ಇವಾಗ ಮಂತ ಹೋಗೋಣ. ಎಲ್ಲ ಹೋಗೋದ್ ಬೇಡ, ನಡ್ರಿ ಸುಮ್ಕೆ. ಇಲ್ಲ ಕಣ ಹೋಗು, ನನಗ್ ಬೇಕು ಬಾ. ಅವು ಹುಳಿ ಇದ್ರ ಪರವಾಗಿಲ್ಲ, ಕಿತ್ಕೊಡು ಬಾ. ನನಗ್ ಅವೇ ತಿಂತೀವಿ ನಾವು. ಸರಿ ಕಣ, ಆಯ್ತು ಹೋಗಪ್ಪ. ನೀನೇ ಅದೇನ್ ಕಿತ್ಕೊಂಬ ಹೋಗು, ನನ್ಗೇನು. ನಾನು ಏನೋ ಹುಡುಗ ಅತ್ಲಾಗಿ ಏನೋ ಆಸೆಗೆ ಬಂದನತ್ಲಾಗಿ ಅವ್ರ ಅಜ್ಜಿ ಮುಂದೆ ಏನು ಹೇಳೋದ್ ಬೇಡ ಅತ್ಲಾಗಂತ ನಾನು ಅನ್ಕೊಂಡಿದ್ದೆ. ನೀನು ಹಿಂಗ್ ಮಾಡ್ತಿದ್ದೆ ಅಂದ್ಮೇಲೆ ನಿಮ್ಮ ಅಜ್ಜಿಗೆ ಹೋಗಿ ಹೇಳ್ತೀನಿ ಕಣ್, ಹೋಗು. ನಾನೇ ಕಳಿಸ್ತೀನಿ, ಬರುತ್ ನಿಮ್ಮ ಅಜ್ಜಿ. ಅದ್ ಕಾಲಾಗ್ಲಿಲ್ಲ ಅಂದ್ರೂ ಬರುತ್ ಕಣ್, ಹೋಗು. ನನ್ಗೇನಾಗ್ಬೇಕಾಯ್ತೆ ಇಲ್ಲೂ ಬಯಸ್ಕೊಂಡ್ ನಿಮ್ಮ ಅಜ್ಜಿ ತೈಲಿ. ಆಮೇಕಿಂದ ನಿಮ್ಮ ಅಜ್ಜಿ ಸುಮ್ನಿರುತ್ತ ಅಂದ್ಕೊಂಡಿದ್ಯಾ? ಅಲ್ಲೇ ಒಂದ್ ವಾರದಿಂದಾನೇ ಹೇಳ್ತಿತ್ತು, ಮೇಷ್ಟ್ರ ಬೇರೆ ಹೋಗ್ ಬರ್ಬೇಕಿತ್ತು. ಆ ಹುಡುಗ ಏನ್ ಓದ್ತಿದಾನೋ ಬರಿತಿದಾನೋ ಅದೇನು ಒಂದ್ರೀಟು ಕೇಳಬೇಕು. ಹೋಗ್ ಮೇಷ್ಟ್ರ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಂತ ಹೇಳ್ತಿದ್ಲು. ಬೇಡ ಅಂತ ನಾನೇ ಸುಮ್ನಾಕ್ಸಿದ್ದೆ. ನನ್ಗೇನಾಗ್ಬೇಕಾಯ್ತು ಬಿಡು. ನೀನ್ ಇವಾಗ ಹಿಂಗ್ ತರಲೆ ಮಾಡ್ತಿದ್ಯಾ? ನಿಮ್ಮ ಅಜ್ಜಿಗೆ ಹೇಳ್ದಂಗೆ ಕೇಳ್ದಂಗೆ ಈ ಕಡೆ ತೋಟದ ಕಡೆ ಬಂದಿದ್ಯಾ ಅಂದ್ರೆ ನಿಮ್ಮ ಅಜ್ಜಿ ನಾಳೆ ಗ್ಯಾರಂಟಿ ಬಂದೇ ಬರುತ್ತೆ ಇನ್ನೇನು. ಮೇಷ್ಟ್ರ ಬಂದು ಅದೇನ್ ಚಾಡಿ ಹೇಳುತ್ತೆ, ಏನಾರ ಮಾಡ್ಕೊ ಹೋಗು. ನಾನೇನ ನೀನು ಒಳ್ಳೇದು ಕೇಳಿದ್ರೆ ನೀನು ನನ್ನ ಮಾತೇ ಕೇಳಂಗಿಲ್ಲ.
ಅಲ್ವಲ್ಲ ಪಾಪ ಅದು ಕಾಯಿ ಆಗಿತ್ ಕಣೋ, ಹಣ್ಣಾದ್ರೆ ಏನೇ ನಾನ್ ತಿಂತೀನಲ್ಲ ಪಾಪ, ನಿನ್ಗೆ ಅಲ್ವೆಲ್ಲ ಕಿತ್ಕೊಂಬಂದ್ ಮೊದ್ಲು ಕೊಡೋದು. ಹಾ, ಆದ್ರೂ ನೀನು ಹಿಂಗ್ ಮಾಡಿದ್ರೆ ನನ್ನ ಮಾತ್ ಕೇಳೋ, ಬಾ ಹೋಗೋಣ ಮಂತವ. ಅಲ್ಲಿ ಅಂಗಡಿ ತವ ಏನಾದ್ರು ಕೊಡ್ಸ್ಕೊಂಡ್ ಬರ್ತೀನಿ, ಇಬ್ರಿಗೂ ಕೊಡ್ಸ್ಕೊಂಡ್ ಕರ್ಕೊಂಡ್ ಹೋಗ್ತೀನಿ. ನಡ್ರಿ ಹೋಗಣ ಇಬ್ರಾಳು. ನಡ್ರಿ ನಡ್ರಿ, ಬೇಗ ಬೇಗ ಹೋಗ ನಡ್ರು. ಓ ಲೋ ಸುನಿಲ, ಸುಮ್ಮಗ್ ಬಾರಪ್ಪ ಹೋಗ್ಬಿಡ ಅನ್ನತ್ಲಾಗಿ. ನಿಮ್ ತಾತನ ಮಾತ್ ಕೇಳೋದೇ ಕರೆಕ್ಟ್ ಐತೆ. ಹಣ್ಣಾಗಿಲ್ವಂತೆ ಏನಿಲ್ಲ, ನೀನು ಅರ್ಜೆಂಟ್ ಅಲ್ಲೇ ಕಿತ್ಲೆ ಹಣ್ಣು ಮರದ ಹತ್ರ ಹೋಗೋಣ ಬಾರ್ಲಾ ಅಂತ ಕರ್ಕೊಂಡ್ ಹೋಗ್ಬಿಟ್ಟು ನೋಡಿ ಇವಾಗ ಎಂತ ಕೆಲಸ ಮಾಡಿದೆ ಯಪ್ಪ. ನಾನಂತೂ ನೀನು ಇನ್ನೊಂದ್ ದಿವಸ ನಿನ್ ಜೊತೆ ಬರಲ್ಲ ಕಣಪ್ಪ. ಬಾ ಹೋಗೋಣ ಸುಮ್ಕೆ. ನಿಮ್ ಅಜ್ಜಿಗೆ ಹೇಳಿಬಿಟ್ರೆ ಏನಿಲ್ಲ. ನಿಮ್ ಅಜ್ಜಿ ಮೇಷ್ಟತ ಬುಡ್ಕೊಂಡ್ ಬಂದ್ಬಿಡುತ್ ಕಣಪ್ಪ. ಬಾರಪ್ಪ ಲವು, ನನ್ನ ಮಾತ್ ಕೇಳು, ಸುಮ್ಮನೆ ಹೋಗೋಣ ಬಾರಲು ಸುನಿಲ. ಬಾ ಬಾ ಹೋಗೋಣ. ಸರಿ ಕಣ, ಆಯ್ತು ನಡೀತಾತ ಹೋಗೋಣ. ಇನ್ನೇನ್ ಮಾಡಕ್ಕಾಗುತ್ತೆ.